ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಈಗಾಗಲೇ ESR ಬಗ್ಗೆ 4 ವಿಡಿಯೋಗಳನ್ನು ಮಾಡಿದ್ದೇವೆ. ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಒಬ್ಬ ಕೇಸ್ ವರ್ಕರ್ ಲಾಗಿನ್ನಲ್ಲಿ ಒಬ್ಬ ಎಂಪ್ಲಾಯರ್ ಅವರ ಒಂದು ಸರ್ವಿಸ್ ಬುಕ್ ಏನಿದೆ ಅಪ್ಲೋಡ್ ಮಾಡಿದ ನಂತರ ವೆರಿಫಿಕೇಷನನ್ನು ಮಾಡಬೇಕಾಗತ್ತೆ. ಈ ರೀತಿ ವೆರಿಫೈ ಮಾಡುವಾಗ ಅಲ್ಲಿ ಕೆಲವೊಬ್ಬ ಎಂಪ್ಲಾಯರ್ ಅವರ ಮಾಹಿತಿ HRMS 1ನಲ್ಲಿ ತಪ್ಪಾಗಿರುತ್ತೆ. ಇಲ್ಲಿ ವೆರಿಫೈ ಮಾಡುವಾಗ ಒಂದಿಷ್ಟು ಏನು ಮಾಹಿತಿ ಆಲ್ರೆಡಿ ಡಿಸ್ಪ್ಲೇ ಆಗುತ್ತೆ ಆ ಮಾಹಿತಿಯಲ್ಲಿ ಬದಲಾವಣೆಯನ್ನು ಮಾಡಬೇಕಾಗತ್ತೆ. ಬದಲಾವಣೆ ಮಾಡಬೇಕಾದಾಗ ESR ಲಾಗಿನ್ನಲ್ಲಿ ಅದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ನಾವಲ್ಲಿ HRMS 1ನಲ್ಲಿ ಲಾಗಿನ್ ಆಗಿ ಬೇಸಿಕ್ ಎಂಪ್ಲಾಯರ್ ಒಂದು ಬೇಸಿಕ್ ಡೀಟೇಲ್ಸನ್ನು ನಾವು ಎಡಿಟ್ ಮಾಡೋಕ್ಕೆ ಆಗುತ್ತೆ. ಈ ಅಪ್ಡೇಟ್ ಮಾಡುವಾಗ ಎಲ್ಲ ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡೋಕ್ಕಾಗೋದಿಲ್ಲ. DDO ಹಂತದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ಬೋದು. ಅದಾದ ನಂತರ ನಾವು ಇಲ್ಲಿ HOD ಹಂತದಲ್ಲಿ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ರಿಕ್ವೆಸ್ಟನ್ನು ಕೂಡ ಕಳಿಸಬೇಕಾಗತ್ತೆ. ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಈ ಒಂದು ಬೇಸಿಕ್ ಒಂದು ಎಂಪ್ಲಾಯರ್ ಅವರ ಬೇಸಿಕ್ ಡೀಟೇಲ್ಸನ್ನು ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ನಾವು ಅದನ್ನು ಅಪ್ಡೇಟ್ ಮಾಡ್ಬೋದು. ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ಬನ್ನಿ ನೋಡ್ತಾ ಹೋಗೋಣ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಈ ಒಂದು HRMS 1 ಏನಿದೆ ಅದರಲ್ಲಿ ನಾವು ಲಾಗಿನ್ ಆಗಿದ್ದೀವಿ. ಈ ರೀತಿ ಲಾಗಿನ್ ಆದಾಗ ನಮಗೆ ಇಲ್ಲಿ ಸರ್ವಿಸ್ ರಿಜಿಸ್ಟರ್ ಅಂತ ಫಸ್ಟ್ ಟ್ಯಾಬ್ ಇದೆ. ಈ ಒಂದು ಸರ್ವಿಸ್ ರಿಜಿಸ್ಟರ್ ಫಸ್ಟ್ ಟ್ಯಾಬ್ನಲ್ಲಿ ನೀವು ಕೆಳಗಡೆ ಅಪ್ಡೇಟ್ ಬೇಸಿಕ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ಸ್ ಇದೆ. ಈ ಅಪ್ಡೇಟ್ ಬೇಸಿಕ್ ಡೀಟೇಲ್ಸ್ ಅಂತ ಬಂದಾಗ ಅಲ್ಲಿ ಸಬ್ ಆಪ್ಷನ್ಸ್ ಬರ್ತವೆ. ಸಬ್ ಆಪ್ಷನ್ನಲ್ಲಿ ಎಂಪ್ಲಾಯ್ ಕ್ವಾರ್ಟರ್ಸ್ ಆ್ಯಂಡ್ ಸಿಟಿ ಗ್ರೇಡ್ ಅಂತ ಇದೆ. ಕೆಳಗೆದ್ದು ಅಪ್ಡೇಟ್ ಎಂಪ್ಲಾಯ್ ಬೇಸಿಕ್ ಡೀಟೇಲ್ಸ್ ಅಂತ ಇದೆ. ನಾವು ಇಲ್ಲಿ ಎರಡನೇ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು, ಅಪ್ಡೇಟ್ ಎಂಪ್ಲಾಯ್ ಬೇಸಿಕ್ ಡೀಟೇಲ್ಸ್ ಅಂತ. ಇದನ್ನು ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಯಾವ ಎಂಪ್ಲಾಯರ್ ಅವರ ಒಂದು ಬೇಸಿಕ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗಿದೆ, ಅವರ ಒಂದು KJD ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. KJD ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ನೀವು ಗೆಟ್ ಅಂತ ನೀವು ಕ್ಲಿಕ್ ಮಾಡಿ. ಗೆಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ಯಾವ ಒಂದು KJD ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿರ್ತೀರಿ ಆ ಒಂದು KJD ನಂಬರ್ನ ಒಂದು ಎಂಪ್ಲಾಯರ್ ಅವರ ಡೀಟೇಲ್ಸ್ ಏನಾಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಈ ಒಂದು KJD ನಂಬರನ್ನು ಎಂಟ್ರಿ ಮಾಡಿ ಗೆಟ್ ಅಂತ ಬಂದಾಗ ಇಲ್ಲಿ ಆ ಸದರಿ ಎಂಪ್ಲಾಯರ್ ಅವರ ಮಾಹಿತಿ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಮಗೆ ಒಂದು ಅಪ್ಡೇಟ್ ಟ್ರಾನ್ಸಾಕ್ಷನ್ ಅಂತ ಇದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, KJD ನಂಬರ್ ಕೆಳಗಡೆ ಎಂಪ್ಲಾಯ್ ನೇಮು, ಇಲ್ಲಿ ಕೆಳಗಡೆ ಅಪ್ಡೇಟ್ ಟ್ರಾನ್ಸಾಕ್ಷನ್ ಅಂತ ಇದೆ. ನೀವು ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಟ್ಟಿ ಬರುತ್ತೆ. ಈ ಒಂದು ಪಟ್ಟಿಯಲ್ಲಿ ನಿಮಗೆ ಯಾವೆಲ್ಲ ಒಂದು ಸೆಕ್ಷನ್ ಅಡಿಯಲ್ಲಿ ಒಂದು ಎಂಪ್ಲಾಯರ್ ಅವರ ಒಂದು ಬೇಸಿಕ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ಬೋದು ಎಂಬುದನ್ನು ಮೆನ್ಷನ್ ಮಾಡಿದ್ದಾರೆ. ಒಂದು ಎಸ್ಟಾಬ್ಲಿಷ್ಮೆಂಟ್ ಡೀಟೇಲ್ಸ್ನಲ್ಲಿ ಅಪ್ಡೇಟ್ ಮಾಡ್ಬೋದು. ಎರಡನೇದು ಕಮ್ಯುನಿಕೇಷನ್ ಅಡ್ರೆಸ್ನಲ್ಲಿ ಪೇರೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು, ಮೆರಿಟಲ್ ಸ್ಟೇಟಸ್ ಇದೆ, ಅಡಿಷ್ನಲ್ ಸರ್ವಿಸು, ಅಪ್ಡೇಟ್ ಬೇಸಿಕ್, ಅಪ್ಡೇಟ್ ಅದರ್ ಡೀಟೇಲ್ಸು, ಕ್ಯಾಸ್ಟ್ ಡೀಟೇಲ್ಸು, ಹಿಸ್ಟ್ರಿ ಆ್ಯಂಡ್ ವೆರಿಫಿಕೇಷನ್ ಆಫ್ ಸರ್ವಿಸು, ಪೋಸ್ಟ್ ಟೈಪ್, ಪ್ಲೇಸ್ ಆಫ್ ವರ್ಕ್ ಅಂತ. ಇಷ್ಟು ಸೆಕ್ಷನ್ಸ್ನಲ್ಲಿ ನಮಗೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಡೀಟೇಲ್ಸ್ ಇದೆ, ಅದನ್ನು ಬೇಡ. ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಹೋಗೋಣ. ಕಮ್ಯುನಿಕೇಷನ್ ಅಡ್ರೆಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಆಲ್ರೆಡಿ ಏನಾಗುತ್ತೆ ಒಂದಿಷ್ಟು ಮಾಹಿತಿ ಬಂದಿರುತ್ತೆ. ನಾವೇನು ಮಾಡ್ಬೋದು, ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ನಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾದಾಗ ವಿಶೇಷವಾಗಿ ಇಲ್ಲಿ ನೋಡಿ ಪಿನ್ ಕೋಡ್ಗಳೆಲ್ಲ ಇರ್ತದೆ. ಅದನ್ನು ಅಪ್ಡೇಟ್ ಮಾಡಬೇಕು. ಆಮೇಲೆ ಇಮೇಲ್ಗಳೆಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಎಂಟ್ರಿ ಮಾಡಿ ಕೆಳಗಡೆ ಅಪ್ಡೇಟ್ ಎಂಬ ಆಪ್ಷನ್ಸನ್ನು ಇಲ್ಲಿ ಇದೆ, ಅದನ್ನೇ ಕ್ಲಿಕ್ ಮಾಡಬೇಕು. ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ನಲ್ಲಿ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಆತ್ಮೀಯ ಸ್ನೇಹಿತರೆ, ನೀವು ಇಲ್ಲಿ ESRನಲ್ಲಿ ವರ್ಕ್ ಮಾಡುವಾಗ ಕಮ್ಯುನಿಕೇಷನ್ ಅಡ್ರೆಸ್ನಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಇಲ್ಲಿ HRMSನಲ್ಲಿ ಬಂದು ಇಲ್ಲಿ ನೀವೇನು ಮಾಡಬೇಕು, ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ನೀವು ಅಪ್ಡೇಟ್ ಮಾಡಬೇಕು. ಅದಾದ ನಂತರ ESRಗೆ ಹೋದಾಗ ಅಲ್ಲಿ ನಿಮಗೆ ಮೇಲೆ ಸಿಂಕ್ ಅಂತ ಒಂದು ಬ್ಲೂ ಕಲರ್ನಲ್ಲಿ ಒಂದು ಟ್ಯಾಬ್ ಇರುತ್ತೆ, SYNC ಅಂತ ಸಿಂಕ್. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಡಾಟಾ ಅಲ್ಲಿ ಏನಾಗುತ್ತೆ, ಫೆಚ್ ಆಗುತ್ತೆ ಮತ್ತು ಅಪ್ಡೇಟ್ ಆಗುತ್ತೆ. ಇದಾದಮೇಲೆ ಒಂದು ಕಮ್ಯುನಿಕೇಷನ್ ಆಯಿತು. ಅದಾದಮೇಲೆ ನೆಕ್ಸ್ಟು ಪೇರೆಂಟ್ ಅಡ್ರೆಸ್ ಅಂತ ಇದೆ. ಪೇರೆಂಟ್ ಅಡ್ರೆಸ್ ಅಂತ ಬಂದಾಗ ಕೂಡ ಇಲ್ಲಿ ಕೂಡ ನಮಗೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಇವನ್ ಮೊಬೈಲ್ ನಂಬರನ್ನು ಕೂಡ ನಾವು ಅಪ್ಡೇಟ್ ಮಾಡ್ಬೋದು. ಇದನ್ನು ಎಂಟ್ರಿ ಮಾಡಿ ಕೆಳಗಡೆ ಅಪ್ಡೇಟ್ ಅಂತ ಕೊಡಬೇಕು. ಇದಾದ ನಂತರ ನಮಗೆ ನೆಕ್ಸ್ಟ್ ನೋಡೋಣ, ಮೆರಿಟಲ್ ಸ್ಟೇಟಸ್ ಅಂತ ಇದೆ. ಮೆರಿಟಲ್ ಸ್ಟೇಟಸ್ ಇದೆ, ಅಲ್ಲಿ ಮೆರಿಟಲ್ ಸ್ಟೇಟಸ್ಸು ಮತ್ತು ಸ್ಪೌಸಿನ ಮೊಬೈಲ್ ನಂಬರ್ ಕೂಡ ಇರ್ತದೆ. ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಏನಾದರೂ ತಪ್ಪಾಗಿದ್ದರೆ ಇದನ್ನು ಸರಿ ಮಾಡಲಿಕ್ಕೆ ಅವಕಾಶ ಇದೆ. ಇದಾದಮೇಲೆ ಮೆರಿಟಲ್ ಸ್ಟೇಟಸ್ ಆಯಿತು. ಓಕೆ ನೋಡಿ, ಇಲ್ಲಿ ಮೆರಿಟಲ್ ಸ್ಟೇಟಸ್ ಅಂತ ಬಂದಾಗ ಅಲ್ಲಿ ಮತ್ತೊಂದಿಷ್ಟು ಅಪ್ಡೇಟ್ ಮಾಡೋಕ್ಕೆ ಡೈವರ್ಸ್ ಇದೆ, ಮ್ಯಾರಿಡ್ ಇದೆ, ಸಿಂಗಲ್, ವಿಡೋವರ್ ಅಂತೆಲ್ಲ ಇದೆ. ಅಲ್ಲಿ ನೋಡ್ಕೋಬೇಕು ಮೆರಿಟಲ್ ಸ್ಟೇಟಸನ್ನು.
ಸೊ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ನೋಡೋಣ. ಈಗಾಗಲೇ ಮ್ಯಾರಿಟಲ್ ಸ್ಟೇಟಸ್ ನೋಡಾಯಿತು. ಆಮೇಲೆ ಅಡಿಷ್ನಲ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಪ್ಯಾನ್ ಸರ್ವಿಸ್ ಮತ್ತು ಎ ಜಿ ಕೋಡ್ ಅಂತ ಬರುತ್ತೆ. ಸೊ ಪ್ಯಾನ್ ಸರ್ವಿಸ್ ಅಂತ ನಾವು ಕ್ಲಿಕ್ ಮಾಡಿದರೆ ಪ್ಯಾನ್ ನಂಬರ್ನಲ್ಲಿ ಅಪ್ಡೇಟನ್ನು ಮಾಡ್ಬೋದು. ಸೊ ಇದಾದಮೇಲೆ ಅಡಿಷ್ನಲ್ ಸರ್ವಿಸ್ ಆದಮೇಲೆ ಅಪ್ಡೇಟ್ ಬೇಸಿಕ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಅಪ್ಡೇಟ್ ಬೇಸಿಕ್ ಡೀಟೇಲ್ಸ್ ಅಂತ ಬಂದಾಗ ನಮಗೆ ಇಲ್ಲಿ ಕರೆಂಟ್ ಬೇಸಿಕ್ ಏನಿದೆ ಅಲ್ಲಿ ಏನಾದರೂ ಅಪ್ಡೇಟ್ ಮಾಡಬೇಕಾದ್ರೆ ಮಾಡಿ ಕೆಳಗೆ ಅಪ್ಡೇಟ್ ಕೊಡಬೇಕು. ಆಮೇಲೆ ಅಪ್ಡೇಟ್ ಅದರ್ ಡೀಟೇಲ್ಸ್ ಅಂತ ಬರುತ್ತೆ. ಅಪ್ಡೇಟ್ ಅದರ್ ಡೀಟೇಲ್ಸ್ ಅಂತ ಬಂದಾಗ ಇಲ್ಲಿ ನೋಡಿ ಬ್ಲಡ್ ಗ್ರೂಪ್ ಎಲ್ಲ ಇದೆ. ಬ್ಲಡ್ ಗ್ರೂಪ್ನಲ್ಲಿ ಕೂಡ ಸಾಕಷ್ಟು ತಪ್ಪುಗಳಾಗಿರುತ್ತೆ. ಸೊ ಅದನ್ನು ನಾವು ಸರಿ ಮಾಡ್ಕೊಂಡು ಕೆಳಗಡೆ ಏನು ಮಾಡಬೇಕು, ಅಪ್ಡೇಟ್ ಅಂತ ಕೊಡಬೇಕು. ಅಪ್ಡೇಟ್ ಅದರ್ ಡೀಟೇಲ್ಸ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟ್ ಅಂತ ಬರುತ್ತೆ, ಓಕೆ ಅಂತ ಕೊಡಿ. ಸೊ ಸಾಕಷ್ಟು ಸ್ನೇಹಿತರನ್ನು ನಾವು ಗಮನಿಸ್ತಾ ಹೋದಾಗ ಈ ರೀತಿ ಏನಾಗುತ್ತೆ, ಅಪ್ಡೇಟನ್ನು ತಪ್ಪಾಗಿರುತ್ತೆ ಮಾಹಿತಿ. ಸೊ ಇದನ್ನು ನಾವು ಏನು ಮಾಡಿದ್ದೀನಿ, ಈಗಾಗಲೇ ಈ ಒಂದು ಅಪ್ಡೇಟನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ. ಸೊ ಇಲ್ಲ ಏನಾಗುತ್ತೆ, ಸ್ಟೇಟಸ್ ಕೂಡ ಇಲ್ಲಿ ಬರ್ತದೆ. ಸೊ ಇದಾದಮೇಲೆ ಈ ರೀತಿ ನಾವೇನು ಮಾಡ್ಬೋದು, ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಮಾಹಿತಿಗಳನ್ನು ನಾವೇನು ಮಾಡ್ಬೋದು, ಸರಿ ಮಾಡಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ. ಸೊ ಆತ್ಮೀಯ ಸ್ನೇಹಿತರೆ, ನಿಮ್ಮ DDO ಲಾಗಿನ್ ಅಡಿಯಲ್ಲಿ ಬರುವಂಥ ಬೇಸಿಕ್ ಎಂಪ್ಲಾಯೀಸ್, ಸೊ ಅವರ ಡೀಟೇಲ್ಸನ್ನು ಒಂದು ಸಾರಿ ನಿಮ್ಮ ಸರ್ವಿಸ್ ಬುಕ್ಕನ್ನು ಇಟ್ಕೊಂಡು ಅದನ್ನು ಕಂಪೇರ್ ಮಾಡ್ತಾ HRMSನಲ್ಲಿ ಮಾಹಿತಿಯನ್ನು ನೀವು ಅಪ್ಡೇಟನ್ನು ಮಾಡ್ಬೋದು.